ಸರ್, ನೀವು ಗಮನಿಸ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಆರ್ಡರ್ ಕೂಡ ಬಂದಿರುವಂಥದ್ದು, ಹಿಜಾಬನ್ನು ಧರಿಸ್ಬೋದು ಅನ್ನೋದು ಸಿದ್ದರಾಮಯ್ಯನವರ ಆರ್ಡರ್. ಇದು ಏನು ಹೇಳ್ತೀರಾ ಸರ್? ಇದು ನಿಮ್ಮ ಪ್ರಕಾರ ಸರಿ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮದು ಸ್ಪೀಡ್ ಕರ್ನಾಟಕ ನ್ಯೂಸ್ ಚಾನಲ್ ಅಲ್ವಾ? ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಈಗ ಸಮವಸ್ತ್ರ ಅಂದರೆ ಯೂನಿಫಾರ್ಮ್ ಅದು ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇತ್ತು ಮೊದಲಿಂದ. ಯಾವ ರೀತಿ ಇತ್ತು ಮೊದಲಿಂದ ಅಂದರೆ, ಇದು ಧರ್ಮದ ಲೆಕ್ಕದಲ್ಲಿ ಇರಲಿಲ್ಲ. ಅದು ಯೂನಿಫಾರ್ಮಾಗಿ ಕಾಮನ್ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದೇ ಥರ ಯೂನಿಫಾರ್ಮ್ ಇತ್ತು. ಸೊ ಅದು ಪ್ರಾಕ್ಟೀಸಲ್ಲಿ ಬರ್ತಾ ಮುಂದೆ ಏನಾಯಿತು, ಈ ಇಸ್ಲಾಂ ಧರ್ಮೀಯರ ಹುಡುಗಿಯರು ಅದನ್ನ ಹಿಜಾಬನ್ನ ಧರಿಸ್ಕೊಂಡು ಬರೋಕ್ಕೆ ಶುರು ಮಾಡಿದ್ರು. ಅದಂಗೆ ಕಂಟಿನ್ಯೂ ಆಗಿತ್ತು. ಈಗ ಒಂದು 2022ರಲ್ಲಿ ಅದನ್ನು ಬ್ಯಾನ್ ಮಾಡಿದ್ರು. ಹಾಕ್ಕೊಂಡು ಬರೋಂಗಿಲ್ಲ, ಯಾಕೆಂದರೆ ಮುಖ ಗೊತ್ತಾಗಲ್ಲ, ಎಕ್ಸಾಮ್ಗಳಲ್ಲಿ ಯಾರು ಏನು ಅನ್ನೋದೇ ಗೊತ್ತಾಗಲ್ಲ. ಐಡೆಂಟಿಟಿ ಕಾರ್ಡ್ ನೋಡಬೇಕಂದ್ರೆ ಅವ್ರದ್ದು ಹಾಲ್ ಟಿಕೆಟಲ್ಲಿ ಮುಖ ಕಾಣಬೇಕು. ಅದಕ್ಕೆ ಒಂದು ದೊಡ್ಡ ಇಶ್ಯೂ ಆಯಿತು ಅವಾಗ. ಅದಾದಮೇಲೆ ಎಲ್ಲ ತೆಗೆದಾಕಿದ್ರು ಅದನ್ನ. ಬೇಡ, ಯೂನಿಫಾರ್ಮಾಗಿ ಎಲ್ಲರೂ ಒಂದೇ ಥರ ಬರಲಿ ಅಂತ ಹೇಳಿದ್ರು. ಅದು ನಡೀತಾ ಇತ್ತು. ಈಗ ಮತ್ತೆ ಅದನ್ನು ಇಲ್ಲ, ಹಿಜಾಬ್ ಹಾಕ್ಕೊಂಡು ಹೋಗ್ಬೋದು ಅಂತ ಇವ್ರು ಮಾಡಿದ್ದಾರೆ. ಯೂನಿಫಾರ್ಮಿಟಿ ಎಲ್ಲಿ ಬಂತಲ್ಲಿಗೆ? ಯೂನಿಫಾರ್ಮಿಟಿನೇ ಬರಲ್ಲ. ಇದರಲ್ಲಿ ಯಾವ ಧರ್ಮ, ಆ ಧರ್ಮ, ಈ ಧರ್ಮ ಯಾವುದು ಬೇಡ. ಹಾಗಿದ್ರೆ ಮೊನ್ನೆ ಎಕ್ಸಾಮ್ಗಳಲ್ಲಿ ನಮ್ಮ ಹಿಂದೂ ಹುಡುಗಿರಿಗೆ ಮೂಗುತಿ ಕಟ್ ಮಾಡಿ ತೆಗೆಸಿದ್ರು, ಜನವರನು ಬಿಡ್ದಂಗೆ ಕಟ್ ಮಾಡಿ ತೆಗೆಸಿದ್ರು. ಇದ್ಯಾವ ನ್ಯಾಯ ಇದು ಅಲ್ವಾ? ಸೊ ಹೀಗಾಗಿ ಕರೆಕ್ಟಾಗಿ ಯೂನಿಫಾರ್ಮ್ ಆಗಿ ಪ್ರತಿಯೊಂದನ್ನು ಮಾಡಬೇಕು. ಸುಮ್ಮನೆ ಏನೋ ಅವ್ರನ್ನ ಓಲೈಕೆ ಮಾಡಬೇಕು, ಅವ್ರದ್ದು ವೋಟ್ ಬ್ಯಾಂಕಲ್ಲಿ ಬರಬೇಕು ಅನ್ನೋ ಬರೀ ಅದೊಂದು ಉದ್ದೇಶ ಇಟ್ಕೊಂಡು ಮಾಡಬಾರ್ದು. ಯೂನಿಫಾರ್ಮ್ ಎಲ್ಲ ಸ್ಟೂಡೆಂಟ್ಸೇ, ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳ ಥರ ಟ್ರೀಟ್ ಮಾಡಬೇಕು. ಅದಕ್ಕೂ ಧರ್ಮಕ್ಕೂ ಮಿಕ್ಸ್ ಮಾಡಬಾರ್ದು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮ್ಸರ ಓಲೈಕೆಗೆ ಈ ಥರ ಏನಾದರೂ ಮಾಡ್ತಾ ಇದೆಯಾ? ಇರ್ಬೋದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಸರ್? ಈ ರೀತಿಯಾದಂತಹ ಒಂದು ಸ್ಟಾರ್ ವಾರ್ ನಡೀತಾ ಹೋಗ್ತಾ ಇದ್ರೆ, ಅಂದರೆ ಮುಸ್ಲಿಮ್ಸರಿಗೂ ಹಿಂದೂಗಳು ಈಗ ಆಲ್ರೆಡಿ ನಡೀತಾನೆ ಇದೆ. ಇದು ಅದರಲ್ಲೂ ಬೇರೆ ಇದೊಂದು ತಂದಿಟ್ಟಿದ್ದಾರೆ. ಸೊ ಏನಾಗ್ತಾ ಇದೆ ಅನ್ನೋದು ಏನಾಗುತ್ತೆ? ಇವತ್ತು ಇವರಿದ್ದಾರೆ, ಇವರೊಂದು ರೂಲ್ ಮಾಡ್ತಾರೆ, ನಾಳೆ ಇನ್ನೊಬ್ಬರು ಬರ್ತಾರೆ, ಅದನ್ನು ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ರೂಲ್ ಮಾಡ್ತಾರೆ. ಇದು ಇಲ್ಲಿ ಏನಂತಂದರೆ, ನಮ್ಮ ಕರ್ನಾಟಕದಲ್ಲಿ ಈ ವೋಟರ್ಸೇ ಸರಿ ಇಲ್ಲ. ಪ್ರತಿ ಸಲನೂ ಎಷ್ಟೇ ಬುದ್ಧಿ ಬಂದ್ರೂ ಎಲ್ಲ ಮಿಕ್ಸ್ ಮಾಡ್ತಾರೆ ಇಲ್ಲಿ, ಗೊತ್ತಾಯ್ತಾ? ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡು ನೋಡಿ, ಯಾವ ರೀತಿ ಆಯ್ತು ಇವಾಗ. ಅಲ್ಲಿ ಒಂದು ಟೈಮ್ಗೆ DMKನೇ ಕೊಡ್ತಾರೆ, ಇನ್ನೊಂದು ಟೈಮ್ಗೆ AIADMKನೇ ಕೊಡ್ತಾರೆ. ಇವಾಗ ಎರಡನ್ನೂ ತೆಗೆದಾಕಿದ್ರು, ಹೊಸ ಪಕ್ಷಕ್ಕೆ ಕೊಟ್ಟರು ಮೆಜಾರಿಟಿ. ನಮ್ಮಲ್ಲಿ ಹಂಗೆ ಆಗೋದೇ ಇಲ್ವಲ್ಲ. ಹಾಗೆ ನಡೀತಾ ಇರ್ತದೆ, ಇದು ಸ್ಟಾರ್ ವಾರ್ ನಡೀತಾನೆ ಇರ್ತದೆ. ದೆರ್ ಇಸ್ ನೋ ಎಂಡ್. ಧರ್ಮಗಳ ನಡುವೆನೇ ತಂದಿಡೋ ಕೆಲಸ ಏನಾದರೂ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅಂತ? ಧರ್ಮದ ಬಗ್ಗೆ ಅವ್ರೇನು ಮಾಡ್ತಾ ಇಲ್ಲ. ಅವ್ರಿಗೆ ಇಷ್ಟ ಬಂದಿದ್ದ ರೀತಿ ಅವ್ರು ಮಾಡ್ತಾ ಇದ್ದಾರೆ. ಅಷ್ಟೇ. ಮತಗಳಿಗೋಸ್ಕರ ಏನಾದರೂ ಮಾಡ್ತಾ ಇದೆಯಾ? ಹೇಳಿದ್ನಲ್ಲಮ್ಮ, ನಾನು ಆಗಲೇ ಹೇಳಿದೆ ಅಲ್ಲ, ಅವ್ರದ್ದು ವೋಟ್ ಬ್ಯಾಂಕ್ ಇದೆ. ಆ ವೋಟ್ ಬ್ಯಾಂಕನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿರ್ಬೋದು. ಇದು ನಿಮ್ಮ ಅನಿಸಿಕೆ ಏನಿದೆ ಸರ್? ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳಿದ್ನಲ್ಲ, ವಿದ್ಯಾರ್ಥಿಗಳನ್ನು ಯಾವುದೇ ಧರ್ಮೀಯರಾಗಿರಲಿ ಅವ್ರನ್ನ ಕಾಮನ್ನಾಗಿ ನೋಡಬೇಕು. ಅವ್ರನ್ನ ಐಡೆಂಟಿಫಿಕೇಷನ್ ಮಾಡೋ ಥರ ಮಾಡಬಾರ್ದು. ಇವರು ಮುಸ್ಲಿಂ ವಿದ್ಯಾರ್ಥಿನಿ ಅಂತ ಐಡೆಂಟಿಫೈ ಆಗ್ತದೆ ಅಲ್ಲಿ. ಯಾಕೆ? ಸೊ ಅಲ್ಲಿಗೆ ಅದನ್ನೊಂಥರ ಹೈಲೈಟ್ ಮಾಡ್ದಂಗೆ ಆಗುತ್ತೆ. ಅದು ಹೈಲೈಟ್ ಮಾಡ್ದಂಗೆ ಆಗುತ್ತೆ. ಈಗ ಬೇಕಾದಷ್ಟು ಧರ್ಮ ಇದೆ. ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಸ್ ಇದ್ದಾರೆ, ಸಿಖ್ಸ್ ಇದ್ದಾರೆ, ಜೈನ್ಸ್ ಇದ್ದಾರೆ. ಎಲ್ಲ ಅವ್ರವ್ರ ಧರ್ಮದ್ದು ಅವ್ರವ್ರು ಏನು ಅವರ ಇದರಲ್ಲಿ ಬರ್ತದೆ, ಅವರ ಧರ್ಮದಲ್ಲಿ ಏನೇನು ಹಾಕ್ಕೊಂಡು ಮಾಡಬೇಕು ಅಂತ ಇರ್ತದೆ, ಎಲ್ಲ ಹಂಗೆ ಬರಲಿ. ಮತ್ತು ಸ್ಟೂಡೆಂಟ್ ಅಂದರೆ ಕಾಮನ್ನಾಗಿ ಏನು ಬಂತಲ್ಲಿ ಪ್ರಯೋಜನ ಅಲ್ವಾ? ಸೊ ಹೀಗಾಗಿ ಅದು ಯೂನಿಫಾರ್ಮಿಟಿ ಇರಬೇಕು ಅಷ್ಟೇ. ಯೂನಿಫಾರ್ಮಿಟಿ ಇದ್ದರೆ
ಅದು ಸ್ಟೂಡೆಂಟ್ಸ್ಗೆ ಆಗಲಿ ಅಲ್ಲಿ ಪಾಠ ಮಾಡೋರಿಗಾಗಲಿ ಎಲ್ಲ ಕಾಮನ್ ಇದು ಬರ್ತದೆ ಅಟ್ಮಾಸ್ಫಿಯರು. ಸೊ ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಡಿಸೈಡ್ ಮಾಡೋದು.